ನಾನು ಸ್ಟೇಜ್ ಮೇಲೆ ಬರುವಾಗ ಆಕ್ಚುಲ್ ಆಗಿ ವಿಡಿಯೋ ಸೌಂಡ್ ಎಲ್ಲ ಪ್ರಾಬ್ಲಮ್ ಆಯ್ತು, ಕರೆಕ್ಟಾ? ಹೌದಾ? ಆಕ್ಚುಲಿ ನಾನು ಹಾಲ್ ಒಳಗಡೆ ಬರುವಾಗಲೂ ಕರೆಂಟ್ ಹೋಗಿತ್ತು, ಹೌದಲ್ವಾ? ನಾನು ನಿನ್ನೆ ಸೋಮಶೇಖರ್ ಸರ್ ಹೇಳಿದೆ, ಸರ್ ನಾನು ಬರುವಾಗ ಪವರ್ನ ತಡೆಯಲ್ಲ, ಸ್ವಲ್ಪ ವೋಲ್ಟೇಜ್ನ ಜಾಸ್ತಿ ಇಡಿ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಎವ್ರಿ ಟೈಮ್ ಸ್ಟೇಜ್ ಮೇಲೆ ಬರುವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಪವರ್ ಶಾರ್ಟೇಜ್ ಆಗುತ್ತೆ. ಸೊ ಪವರ್ ಹೈ ಪವರ್ ಇದೆ ವಿ ಸ್ಟಾರ್ ಅಲ್ಲಿ. ಸೊ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಏನಕ್ಕೆ ಅಂದ್ರೆ ನಿಮ್ಮೆಲ್ಲರ ವ್ಯಾಲ್ಯೂಯಬಲ್ ಟೈಮ್ನ ನಮಗೋಸ್ಕರ, ನಮ್ಮ ಜೊತೆ ಕಳೆಯೋದಕ್ಕೋಸ್ಕರ ಕೊಟ್ಟಿದ್ದೀರಾ. ಸೊ ಇವತ್ತು ನೀವೇನ್ ನೋಡ್ತಾ ಇದ್ದೀರಾ, ಇದೆಲ್ಲ ಆಗಿರೋದು ನಮ್ಮ ಹೆಮ್ಮೆಯ ಈ ಕಂಪ್ನಿಯ ಸಂಸ್ಥಾಪಕರಾಗಿರುವಂತ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ ಹಾಗೂ ವಿ ಸ್ಟಾರ್ ಇಂದ. ಇವತ್ತು ನೀವೇನ್ ನೋಡ್ತಾ ಇದ್ದೀರಾ ಎಲ್ಲ ವಿ ಸ್ಟಾರ್ ಅಲ್ಲಿ ಆಗಿರೋದು. ಹೊರಗಡೆ ಕಾರ್ ನಿಂತಿದೆ, ಇಲ್ಲಿ ಸ್ಟೇಜ್ ವಿಡಿಯೋ ತೋರಿಸಿದ್ರಲ್ಲ, ಆ ಕಾರ್ ಎಲ್ಲೂ ಇಲ್ಲ, ಹೊರಗಡೆ ಎಲ್ಲೇ ನಿಂತಿದೆ. ಸರ್ ಮೇಡಮ್, ಇದು ನೀವೇನ್ ನೋಡ್ತಿದ್ದೀರಾ, ಇದು ವಿ ಸ್ಟಾರ್ ಅಲ್ಲಿ ಇವತ್ತು. ಬಟ್ ಒಂದು ಟೈಮಲ್ಲಿ ನಾನು ಎಜುಕೇಶನ್ ಎಲ್ಲ ಮುಗಿಸಿ ಕೆರಿಯರ್ ಶುರು ಮಾಡುವಂತ ಸಂದರ್ಭದಲ್ಲಿ ಇವತ್ತಿಲ್ಲಿ ಎಲ್ಲರೂ ತುಂಬಾ ಜನ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಇದ್ದೀರಾ, ಹೌದಾ? ಹೌದಾ? ಸೊ ನಾನು ಏನಕ್ಕೆ ಇದನ್ನು ಕೇಳಿದೆ ಅಂದ್ರೆ, ನಾವು ಕೂಡ ಮಿಡಲ್ ಕ್ಲಾಸ್ ಅಲ್ಲ, ಆಕ್ಚುಲಿ ಲೋವರ್ ಮಿಡಲ್ ಕ್ಲಾಸ್ ಇಂದ ಜರ್ನಿನ ಶುರು ಮಾಡಿದ್ದು, ಜೀವನನ ಶುರು ಮಾಡಿದ್ದು, ಹಣ ಸಂಪಾದನೆ ಮಾಡೋದಕ್ಕೆ ಏನಾದ್ರು ದಾರಿ ಕಂಡುಕೊಳ್ಳೋದಕ್ಕೋಸ್ಕರ ನಾವು ಕೆಲಸನ ಶುರು ಮಾಡಿದ್ವಿ. ಬಟ್ ವಿಪರ್ಯಾಸ ಏನಂದ್ರೆ, ಇವತ್ತು ನೀವು ನೋಡ್ತಿದ್ದೀರಲ್ಲ ನೋಡಿ, ಇದು MD ಸರ್ ಹೇಳ್ತಿದ್ರು, MD ಸರ್ ಹೊಗಳಿದ್ರೆ ನಮ್ಗೊಂಥರ ಪದ್ಮಭೂಷಣ ಅವಾರ್ಡ್ ಕೊಟ್ಟಾಗೆ, ನಿಮ್ ಸೂಟ್ ಸೂಪರ್ ಆಗಿದೆ ಇವತ್ತು ಅಂತ. ಸೊ ಸೂಟ್ ಆಗಿರ್ಬೋದು, ಬೂಟ್ ಆಗಿರ್ಬೋದು, ಹೊರಗಡೆ ನಿಂತಿರೋ ಕಾರ್ ಆಗಿರ್ಬೋದು, ಸನ್ಮಾನ ಆಗಿರ್ಬೋದು, ನೀವು ಇವತ್ತು ಈಗ ನೋಡ್ತಿದ್ದೀರಾ. ಬಟ್ ಕೆರಿಯರ್ ಶುರು ಮಾಡುವಾಗ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಆಕ್ಚುಲಿ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಬ್ಯಾಂಕ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ಬೇಕು. ಬ್ಯಾಂಕ್ ಅಲ್ಲಿ ಅಂದ್ರೆ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ, ಕ್ರೆಡಿಟ್ ಕಾರ್ಡ್ ಡಿವಿಷನ್ ಅಲ್ಲಿ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು. ನನ್ನ ಹತ್ರ ಟೂ ವೀಲರ್ ಇರ್ಲಿಲ್ಲ. ಟೂ ವೀಲರ್ ಇಲ್ಲ ಅಂದ್ರೆ ಕೆಲಸ ಕೊಡ್ತಿರ್ಲಿಲ್ಲ, ಯಾಕಂದ್ರೆ ಫೀಲ್ಡ್ ವರ್ಕ್ ಮಾಡ್ಬೇಕಂತ. ಸೊ ನಮಗ್ ಗೊತ್ತಿಲ್ಲ, ಬ್ಯಾಂಕ್ ವ್ಯವಹಾರ ಎಲ್ಲ ನಮಗ್ ಗೊತ್ತಿಲ್ಲ. ಅವಾಗ ತಾನೇ ಕೆರಿಯರ್ ಶುರು ಮಾಡಿದೀವಿ, ದುಡಿಯೋದಕ್ಕೆ ಅಂತ ಶುರು ಮಾಡಿದೀವಿ. ಕೆಲಸ ಸಿಗ್ತಿಲ್ಲ, ಫೀಲ್ಡ್ ವರ್ಕ್ ಆದ್ರೂ ಪರವಾಗಿಲ್ಲ, ಜೀವನ ನಡೆಯೋದಕ್ಕೆ ದುಡ್ಡು ಬೇಕು. ದುಡ್ಡಿಲ್ಲ ಅಂದ್ರೆ ನಾವು ಜೀವನ ಮಾಡೋದಕ್ಕಾಗಲ್ಲ. ಸ್ವಂತ ಮನೆ ಇಲ್ಲ, ಲೀಸ್ ಮನೆ ಇಲ್ಲ, ನಮ್ದು ಅಂತ ನಮ್ಮೂರಲ್ಲಿದೆ, ಮಂಡ್ಯಲ್ಲಿ ಇದೆ. ಬಟ್ ಬೆಂಗಳೂರಲ್ಲಿ ಹತ್ತಡಿ ಜಾಗ ಇಲ್ಲ, ಬಾಡಿಗೆ ಕಟ್ಟೋದಕ್ಕೆ ದುಡಿಲಿಲ್ಲ ಅಂದ್ರೆ ಬಾಡಿಗೆ ಕಟ್ಟಕ್ಕಾಗಲ್ಲ. ಅಂತ ಸಂದರ್ಭ, ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ. ಅವ್ರು ಹೇಳ್ತಾರೆ, ನಾಳೆಯಿಂದ ನೀವು ಬೈಕ್ ತಗೊಂಡ್ ಬರ್ಬೇಕು ಈ ಕೆಲಸ ಮಾಡೋದಕ್ಕೆ, ಹೊರಗಡೆ ಓಡಾಡೋದಕ್ಕೆ ಅಂತ. ಸೊ ನಮಗ್ ಗೊತ್ತಿಲ್ಲ. ಬ್ಯಾಂಕ್ ಅಲ್ಲಿ ಸೀದಾ ಯಾರು ಟೂ ವೀಲರ್ ಶೋರೂಮ್ಗೆ ಹೋದೆ. ಟೂ ವೀಲರ್ ಶೋರೂಮ್ಗೆ ಹೋಗಿ ನಾನು ಒಂದು ಬೈಕ್ ತಗೋಬೇಕು ಅಂತ ಹೇಳಿದೆ. ಯಾವ ಬೈಕ್ ತಗೋಬೇಕು ಸರ್ ಅಂತ ಕೇಳಿದ್ರು. TVS ಶೋರೂಮ್ಗೆ ಹೋಗಿದ್ದೆ. ಸರ್ ಯಾವ್ದು ಜಾಸ್ತಿ ಮೈಲೇಜ್ ಕೊಡುತ್ತೆ, ಯಾವ್ದು ಕಡಿಮೆ ಡೌನ್ ಪೇಮೆಂಟ್ EMI ಬರುತ್ತೆ, ಆ ಬೈಕ್ ಕೊಡಿ ಅಂತ ಕೇಳಿದೆ. ಸರಿ, ನಿಮ್ದು ಬ್ಯಾಂಕ್ ಪ್ರೊಫೈಲ್ ಕೊಡಿ ಅಂತ ಹೇಳಿದ್ರು. ಅವಾಗ ತಾನೇ ಕೆಲಸ ಶುರು ಮಾಡ್ತಿದ್ದೀನಿ. ಯಾವ ಬ್ಯಾಂಕ್ ಪ್ರೊಫೈಲು ಇಲ್ಲ. ಬ್ಯಾಂಕ್ ಪ್ರೊಫೈಲ್ ಅಲ್ಲ ಸರ್, ಬ್ಯಾಂಕ್ ಅಕೌಂಟೇ ಇಲ್ಲ. ನಿಮ್ ಮನೆಯವ್ರು ತಗೊಂಡ್ಬನ್ನಿ, ನಿಮ್ ತಂದೆ ತಗೊಂಡ್ಬನ್ನಿ, ನಿಮ್ಮ ಅಣ್ಣ ತಗೊಂಡ್ಬನ್ನಿ, ನಿಮ್ಮ ತಾಯಿ ತಗೊಂಡ್ ಬನ್ನಿ, ಬ್ಯಾಂಕ್ ಪ್ರೊಫೈಲ್ ಇದ್ರೆ ಅಂತ ಹೇಳಿದ್ರು. ಸರ್ ಅವತ್ತು ಯಾವ ಪರಿಸ್ಥಿತಿ ಅಂದ್ರೆ, ಇವತ್ತು ನನ್ನ ತಮ್ಮ ಓಡಿಸ್ತಿದ್ದೇನೆ ಆ ಬೈಕ್ನ. ಇವತ್ತಿಗೂ ಆ ಬೈಕ್ನ ನನ್ನ ತಮ್ಮ ಓಡಿಸ್ತಿದ್ದೇನೆ. ಏನಕ್ಕೆ ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಯಿಂದ ಸೇರಿಸಿ, ನಮ್ದು, ನಮ್ಮ ತಂದೆದು, ನನ್ನ ತಮ್ಮಂದು ಅಂತ ಎಲ್ಲ ಸೇರಿ ಮೊದಲನೇ ಬೈಕ್ ನಮ್ಮ ಮನೆಗೆ ಬಂದಿದ್ದದು. ಬಟ್ ಆ ಬೈಕ್ನ ತಗೊಳ್ಳೋದಕ್ಕೆ ಎಷ್ಟು ನಮಗೆ ಅವಮಾನ ಆಗಿತ್ತು ಅಂದ್ರೆ, ಸರ್ ಲೋನ್ ಕೊಡೋರು, ಸರ್ ನಿಮ್ಮ ಹತ್ರ ಅಟ್ಲೀಸ್ಟ್ ಎಷ್ಟು ಒಂದು 20,000 ರೂಪಾಯಿ, 25,000 ರೂಪಾಯಿ ಲೋನ್ ಅಷ್ಟೇ. 45,000 ಏನೋ ಅದು ಬೈಕ್ ಇತ್ತು, 10,000 20,000 ಡೌನ್ ಪೇಮೆಂಟ್ ಮಾಡಿದ್ವಿ. ಇನ್ನೊಂದು 20,000 30,000 ಲೋನ್ ತಗೊಳ್ಳೋದಕ್ಕೆ, ಸರ್ 30,000 ಲೋನ್ ಕೊಡುವಂತ ಪ್ರೊಫೈಲ್ ನಿಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಹಣಕಾಸಿನ ವ್ಯವಹಾರ ಸರಿ ಇಲ್ಲ, ನಿಮ್ಮ ಹತ್ರ ಏನು ಆಸ್ತಿ ಇಲ್ಲ, ಆಧಾರ ಇಲ್ಲ, ಇನ್ಕಮ್ ಪ್ರೂಫ್ ಇಲ್ಲ, ನಿಮ್ಗೆ 30,000 ರೂಪಾಯಿ ಇನ್ಕಮ್ ಕೊಡಕ್ಕಾಗಲ್ಲ ಅಂತ ಹೇಳಿ ಯಾರೋ ಬೇರೆಯವ್ರ ಹೆಸರಲ್ಲಿ ನಾನು ಇವತ್ತು ಬೈಕ್ ನ ತಗೊಂಡು ಓಡಾಡಿ ಕೆಲಸ ಶುರು ಮಾಡಿದ್ದು. ಇವತ್ತಿಗೂ ಕೂಡ ಆ ಬೈಕು ಬೇರೆಯವ್ರ ಹೆಸರಲ್ಲ ಇದೆ, ಇನ್ನು ನನ್ನ ಹೆಸರಿಗೆ ಅದನ್ನ ಮಾಡ್ಕೊಂಡಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಇವತ್ತು ಎಷ್ಟೊಂದು ಜನ ಇರ್ಬೋದು. ಇದು ನನ್ನ ಒಬ್ಬನ ಪರಿಸ್ಥಿತಿ ಅಲ್ಲ ಸರ್. ನನ್ನ ಜೊತೆ ಯಾರ್ಯಾರು ಕೆಲಸ ಮಾಡ್ತಿದ್ರು, ನಾನು 2-3 ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಬೇರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಜೊತೆ ಯಾರು ಕೆಲಸ ಮಾಡ್ತಾರೆ, ಯಾರು ನನ್ನ ಸಹಪಾಠಿಗಳು ಸರ್. ನಮ್ಮ ಕಂಪ್ನಿಲಿ, ನಮ್ಮ ಬ್ಯಾಂಕಲ್ಲಿ ಮ್ಯಾನೇಜರ್ಗಳಿದ್ರು, ದೊಡ್ಡ ಹುದ್ದೆಗಳಲ್ಲಿದ್ರು. ಆಮೇಲೆ ನಾನು ಅಸೋಸಿಯೇಟ್ ಮ್ಯಾನೇಜರ್ ಆದೆ, ಅದು ಸೆಕೆಂಡ್ರಿ. ಬಟ್ ಕೆಲಸ ಶುರು ಮಾಡಿದಾಗ ಎಲ್ಲರೂ ನಮ್ಮ ತರ ಹುಡುಗರು, ಬಡವರು, ನಾನು
ಸಂಪಾದನೆ ಮಾಡೋದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲ, ಸರಿಯಾದ ವೇ ಇಲ್ಲ ಹಣ ಸಂಪಾದನೆ ಮಾಡೋದಕ್ಕೆ. ಪ್ರತಿಯೊಬ್ಬರ ಮನೆಯಲ್ಲೂ ಇರುವಂತ ಸಮಸ್ಯೆ ಇದ್ವಿ ಸರ್. ನಮ್ಮ ಮನೆಗಳಿಗೆ ನೆಂಟರು ಬರ್ತಾರೆ, ಪರ್ಸನಲ್ ಆಗಿ ನಮ್ಮ ಎಕ್ಸ್ಪೀರಿಯನ್ಸ್ ಇದು. ನಮ್ಮ ಮನೆಗಳಿಗೆ ನೆಂಟರು ಬರ್ತಾರೆ, ನಾನು ಒಬ್ಬಂದಲ್ಲ ಎಲ್ರಿಗೂ ಆಗಿರುತ್ತಿದ್ದು. ನಮ್ಮ ಮನೆಗಳಲ್ಲಿ ಸೋಫಾ ಚೆನ್ನಾಗಿರಲ್ಲ, ಗಲೀಜಾಗಿರುತ್ತೆ, ಕಲೆ ಆಗಿರುತ್ತೆ, ಇಲ್ಲ ಅಲ್ಲೂ ಒಂಚೂರು ಅರ್ಧೋಗಿರುತ್ತೆ, ಸ್ಟಿಚ್ ಪಿಚ್ ಹೋಗಿರುತ್ತೆ. ನಾವು ಚೆನ್ನಾಗಿರೋ ಬಟ್ಟೆನ ತಂದು ಅದ್ರ ಮೇಲೆ ಹಾಸಿ ನಮ್ಮ ಮನೆಗೆ ಬರೋ ಅತಿಥಿಗಳಿಗೆ ಮುಜುಗರ ಆಗ್ಬಾರ್ದು ಅಂತ ಕೂರ್ಸಿರ್ತೀವಿ. ನಾವ್ ಯಾವ್ದೋ ಲೋಟ ಟೀ ಕುಡಿಯೋದಕ್ಕೆ, ತಟ್ಟೆ ತಿನ್ನೋದಕ್ಕೆ ಕೆಳಗಡೆ ಇಟ್ರೆ ಲೆವೆಲ್ ಕೂರೋದೇ ಇಲ್ಲ, ಟೊಂಡ್ ಅಂತ ಅಳ್ಳಾಡ್ತಾ ಇರುತ್ತೆ. ಟೀ ಲೋಟ ಇಟ್ರೆ ಸೈಡ್ ಅಲ್ಲಿ ಕ್ರ್ಯಾಕ್ ಬಿಟ್ಟಿರುತ್ತೆ, ನಾವು ಅದ್ರಲ್ಲಿ ಕಾಫಿ ಟೀ ಕುಡಿತಿರ್ತೀವಿ. ಬಟ್ ನಮ್ಮ ಮನೆಗೆ ಅತಿಥಿಗಳು ಬರ್ತಾರಲ್ಲ, ಅವ್ರಿಗೆ ನಾವು ಚೆನ್ನಾಗಿ ಅತಿಥಿ ಸತ್ಕಾರ ಮಾಡ್ಬೇಕಂತ ಸೋಕೇಶಲ್ಲಿ ಇಟ್ಟಿರ್ತೀವಲ್ಲ ಕಪ್ಗಳು, ಅದನ್ನ ತಂದು ಅವ್ರಿಗೆ ಕಾಫಿ ಟೀ ಸರ್ವ್ ಮಾಡಿರ್ತೀವಿ ಸರ್. ಅದೇ ಸ್ನೇಹಿತರು, ಅದೇ ರಿಲೇಟಿವ್ಸ್, ಸಂಬಂಧಿಕರು ಮನೆಯಿಂದ ಹೊರಗಡೆ ಹೋಗುವಾಗ ಅವ್ರ ಮನೆ ಸೋಫಾ ಹೇಗಿತ್ತು ನೋಡಿದ್ಯಾ, ಅವ್ರ ಮಗು ಯಾವ ತರ ಬಟ್ಟೆ ಹಾಕೊಂಡಿದ್ರು ನೋಡಿದ್ಯಾ ಅಂತ ನಮ್ಮ ಮನೆಯಲ್ಲೇ ತಿಂದು ನಮ್ಮ ಮನೆಯಿಂದ ಹೋಗುವಾಗ ನಮ್ಗೆ ವಾಪಸ್ ಮಾತಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಡವ್ರ ಮನೆಯಲ್ಲಿ. ಎಷ್ಟೊಂದ್ಸಲ ಮದುವೆಗಳಿಗೆ ಹೋಗಿರ್ತೀವಿ ಸರ್. ನಾನ್ ಕಣ್ಣಾರೆ ನೋಡಿದೀನಿ, ನಮ್ಮ ತಾಯಿ ಹೊರಗಡೆ ಯಾವ್ದಾದ್ರು ಮನೆ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಮದುವೆಗೆ ಹೋಗುವಾಗ ಹಾಕೊಳ್ಳೋದು ಒಡವೆ ಇಲ್ಲ ಅಂತ ಅವರು ಇವ್ರ ಹತ್ರ ಒಡವೆ ಈಸ್ಕೊಂಡು ಹೋಗಿರೋದು ನೋಡಿದೀನಿ. ಒಡವೆ ಕೇಳಿದಾಗ ಅವ್ರು ಕೊಡಲ್ಲ ಅಂದಿದ್ದು ನೋಡಿದೀನಿ ನಾನು. ಈ ಫೀಲಿಂಗ್ಸ್ ಇದೆಯಲ್ಲ, ಈ ಕಿಚ್ ಇದೆಯಲ್ಲ, ಅದು ನನಗೆ ಏನಾದ್ರೂ ಮಾಡಬೇಕು, ಏನಾದ್ರೂ ಬೆಳಿಬೇಕು ಸರ್. ಕೆಲಸ ಆಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು, ಡೆಸಿಗ್ನೇಷನ್ ಚೇಂಜ್ ಆಯ್ತು, ಇಂಕ್ರಿಮೆಂಟ್ ಸಿಕ್ತು, ಒಳ್ಳೆ ಸ್ಯಾಲ್ರಿ ಆಯ್ತು, ಒಳ್ಳೆ ತಿಂಗಳಿಗೆ ಇನ್ಕಮ್ ಬರ್ತಿದೆ. ಬಟ್ ಬ್ಯಾಂಗ್ಳೂರಲ್ಲಿ ಜೀವನ ಮಾಡೋದಕ್ಕೆ ಸಾಕಾಗಿತ್ತು ಇನ್ಕಮ್. ಬಟ್ ಒಳಗಡೆ ಕಿಚ್ಚಿತ್ತಲ್ಲ, ಅವಮಾನಗಳು. ಆ ಕಾಲದಲ್ಲಿ ನಾವು ಚಿಕ್ಕ ಹುಡುಗರಿದ್ದಾಗ ನೋಡಿ ಬೆಳೆಯೋ ಟೈಮಲ್ಲಿ ನಾವು ಅನುಭವಿಸಿದಂತ ಸಂಕಟ ಇತ್ತಲ್ಲ, ನಾವು ಈ ತರ ಇರಬಾರ್ದು, ನಮ್ಮ ಜೀವನ ಏನೋ ಹೀಗಾಗೋಯ್ತು. ಬಟ್ ನಮ್ಮ ತಂದೆ ತಾಯಿಗಳು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಎಜುಕೇಶನ್ ಇಲ್ದಿದ್ರು, ಯಾರ್ದೋ ಕಾರ್ನ ಓಡಿಸಿ ಕಾರ್ ಡ್ರೈವಿಂಗ್ ಮಾಡಿ ನಮ್ಗೆ ವಿದ್ಯೆ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ, ನಮ್ಮನ್ನ ಬೆಳೆಸಿದ್ದಾರೆ. ನಮ್ಮ ಜೀವನ ಹೀಗಾಯ್ತು. ಬಟ್ ನಮ್ಮ ಮಕ್ಕಳು ಜೀವನ ಇದೇ ತರ ಆಗ್ಬಾರ್ದು. ನಾವೇನಾದ್ರು ನಮ್ಮ ಮಕ್ಕಳಿಗೆ ಒಳ್ಳೆ ಕೊಡುಗೆ ಕೊಡ್ಬೇಕಂತ ಹುಡುಕ್ತಾ ಇದ್ದೆ ಸರ್. ಬಡವರು ಮಕ್ಕಳು ಬೆಳೆಯೋದಕ್ಕೆ ಏನೇ ಮಾಡಕ್ ಹೋಗ್ಲಿ ಸರ್, ದುಡ್ಡು ಬೇಕು. ಬಡವರ ಹತ್ರ ಅದೇ ಇರಲ್ಲ ದುಡ್ಡು. ಟ್ಯಾಲೆಂಟ್ ಇರುತ್ತೆ, ಮಾಡ್ಬೇಕನ್ನೋ ಹಠ ಇರುತ್ತೆ, ಛಲ ಇರುತ್ತೆ, ಬಟ್ ಮಾಡಿದ್ರೆ ದುಡ್ಡು ಬೇಕಲ್ಲ. ದುಡ್ಡು ಇರ್ಲಿಲ್ಲ ಅಂದ್ರೂ ಬಿಡ್ಲಿಲ್ಲ. ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ನಮ್ದೇ ಟ್ರೆಡಿಷನಲ್ ಬಿಸ್ನೆಸ್ ಶುರು ಮಾಡಿದೆ, ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್, ಲಾಸ್ ಆಯ್ತು ಅಂದ್ರೂ ಬಿಡ್ಲಿಲ್ಲ. ನಂದೇ ಆರ್ಟ್ ಗ್ಯಾಲರಿ ಶುರು ಮಾಡಿದೆ, ಎಲ್ಲೂ ಸಿಗದೆ ಇರೋ ಗಿಫ್ಟ್ ನಮ್ಮ ಅಂಗಡಿಯಲ್ಲಿ ಸಿಗಬೇಕು ಅಂತ. ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗನೇ 6 ತಿಂಗಳಾದ್ಮೇಲೆ ಪಕ್ಕದ ರೋಡಲ್ಲಿ ಇನ್ನೊಂದು ಅಂಗಡಿ ಮಾಡ್ಕೊಂಡ. ಕಾಂಪಿಟೇಷನ್ ಅಲ್ಲಿ ಅದು ಫೇಲ್ ಆಯ್ತು ಸರ್. ಅದಾದ್ಮೇಲೆ ಎಲ್ಲರೂ ಹೇಳ್ತಿದ್ರು ಶೇರ್ಸ್ ಅಲ್ಲಿ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ. ನಾವು ನಮ್ಮ ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಶೇರ್ಸ್ ಅಲ್ಲೂ ತಗೊಂಡೋಗಿ ದುಡ್ಡು ಹಾಕಿದ್ವಿ. ಇದು ಬಂದಿದ್ದೆಲ್ಲ ಹೋಯ್ತಲ್ಲಿ. ಅಲ್ಲ ನನ್ ದುಡ್ಡು ನಿಮಗೆ ಖುಷಿ, ಇದು ಬಂದಿದ್ದೆಲ್ಲ ಹೋಯ್ತು ಸರ್. ಅಂದ್ರೂ ಬಿಡ್ಲಿಲ್ಲ. ನಾನು ನನ್ನ ಫ್ರೆಂಡ್ಸ್ ಸೇರಿ ಇನ್ನೊಂದು ಬಿಸ್ನೆಸ್ ಮಾಡಿದ್ವಿ, ಪಾರ್ಟ್ನರ್ಶಿಪ್ ಪ್ರಾಬ್ಲಮ್, ಹೊರಗಡೆ ಬಂದ್ವಿ ಸರ್. ಬಟ್ ಯಾವತ್ತೂ ಎಷ್ಟೊಂದು ಜನ ಸರ್ ಒಂದು ಫೇಲ್ ನೋಡಿದ ತಕ್ಷಣ ಬಿಟ್ಬಿಡ್ತಾರೆ, ನನ್ನ ಕೈಲಿ ಆಗಲ್ಲ ಅಂತ. ಕರೆಕ್ಟಾ? ಬಟ್ ನಾನು ಯಾವತ್ತೂ ಎಷ್ಟೇ ಫೇಲ್ಯೂರ್ ಮೇಲೆ ಫೇಲ್ಯೂರ್ ಆದ್ರೂ ಯಾವತ್ತೂ ಬಿಟ್ಕೊಟ್ಟಿರ್ಲಿಲ್ಲ. ಪ್ರಯತ್ನ ಪಡ್ತಾನೆ ಇದ್ದೆ. ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ಜೀವನ ಚೇಂಜ್ ಆಗ್ಬೇಕಂದ್ರೆ, ನಾನು ಬೆಳಿಬೇಕಂದ್ರೆ ನಾನೇ ಕೆಲಸ ಮಾಡ್ಬೇಕು, ನನ್ನ ಬದಲು ಯಾವನು ಬಂದು ಕೆಲಸ ಮಾಡಲ್ಲ ಅಂತ ನಾನು ನಿರ್ಧಾರ ತಗೊಳ್ದಿರೋ ಹೊರತು ನನ್ನ ಡೆವಲಪ್ಮೆಂಟ್ಗೆ ಯಾರು ನಿರ್ಧಾರ ತಗೊಳಕ್ಕಾಗಲ್ಲ ಅಂತ ಪ್ರಯತ್ನದ ಮೇಲೆ ಪ್ರಯತ್ನ ಪಡ್ತಿರುವಂತ ಸಮಯದಲ್ಲಿ ಸರ್ ಜಬರ್ದಸ್ತ್ ಆಗಿರೋ ಒಂದು ಬಿಸ್ನೆಸ್ ಪ್ಲಾನ್ ನನ್ನ ಮುಂದೆ ಬಂತು. ಅದು ಬೇರೆ ಯಾವುದು ಅಲ್ಲ, ವಿ ಸ್ಟಾರ್. ಬಿಸ್ನೆಸ್ ಏನೋ ಸಿಕ್ತು, ಬಂದ್ರು, ಪ್ಲಾನ್ ಕೊಟ್ರು, ನೋಡಿ ಈ ಬಿಸ್ನೆಸ್ ಹೇಗಿದೆ, ಈ ಬಿಸ್ನೆಸ್ ಅಲ್ಲಿ ಹೀಗೆ ಹಣ ಸಂಪಾದನೆ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ನೀವು ದುಡ್ಡು ಹಾಕ್ಬೇಡಿ, ಇಲ್ಲಿ ನಿಮ್ ಟ್ಯಾಲೆಂಟ್ ನ ಖರ್ಚು ಮಾಡಿ, ನಿಮ್ಗೆ ಏನ್ ಕೆಲಸ ಗೊತ್ತಿದೆ, ನಿಮ್ಗೆ ಏನ್ ವಿದ್ಯೆ ಗೊತ್ತಿದೆ ಅದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಹೊರಗಡೆ ಬೆಳೆಯೋದಕ್ಕೆ ಎಲ್ಲೂ ಅವಕಾಶ ಕೊಡಲ್ಲ, ಯಾರು ಅವಕಾಶ ಕೊಡಲ್ಲ, ನಾವು ಅವಕಾಶ ಕೊಡ್ತೀವಿ. ಯಾವುದು ಅಂದ್ರೆ ಕರ್ನಾಟಕ ಸರ್ಕಾರದಿಂದ, ಭಾರತ ಸರ್ಕಾರದಿಂದ ಅನುಮತಿ ಪಡ್ಕೊಂಡು ಈ ಪ್ರಾಡಕ್ಟ್, ಈ ಆಯುರ್ವೇದ ಪ್ರಾಡಕ್ಟ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ, ಇದಕ್ಕೆ ನಾನ್ ಗ್ಯಾರಂಟಿ ಅಂತ ಭಾರತ ಸರ್ಕಾರ ಸೀಲ್ ಹಾಕಿ ಕೊಡ್ತಾ ಇರುವಂತ ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ, ನಮ್ಮ ಮನೆ ಹತ್ರ ಸೊಲ್ಯೂಷನ್ ಇದೆ, ನಮ್ಮ ಪ್ರಾಡಕ್ಟ್ ಅಲ್ಲಿ ಸೊಲ್ಯೂಷನ್ ಇದೆ. ತಗೊಂಡೋಗಿ ಹಂಚಿ ಸರ್, ಎಷ್ಟು
ದುಡ್ಡು ಮಾಡಬೇಕು, ದುಡ್ಡು ಮಾಡಿ, ಇದೆಷ್ಟು ದುಡ್ಡು ಮಾಡ್ಬೇಕು, ದುಡ್ಡು ಮಾಡಿ ಅಂದ್ರು. ಅವಾಗ ಒಂದು ಮಾತು ಕೇಳಿದೆ ನಾನು ಅವ್ರಿಗೆ, ಸರ್ ದುಡ್ಡೆಲ್ಲಿಂದ ಕೊಡ್ತೀರಾ ನೀವು? ನಾನೇನೋ ಕೆಲಸ ಮಾಡ್ತೀನಿ ಸರ್, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಡ್ತೀನಿ ಅಂತಿದ್ದೀರಲ್ಲ, ಎಲ್ಲಿಂದ ಕೊಡ್ತಿದ್ದೀರಾ ಅಂತ. ಸರ್ ಒಂದು ನಮ್ಮ MD ಸರ್ ಒಂದು ಬ್ಯೂಟಿಫುಲ್ ಆಗಿ ಒಂದು ಮಾತು ಹೇಳಿದ್ರು, ಒಂದೇ ಮಾತು. ಸರ್ ಒಂದು ನೀವೆಲ್ಲರೂ ಯೋಚನೆ ಮಾಡಿ, ನೀವೆಲ್ಲರೂ ಆನ್ಸರ್ ಮಾಡ್ಬೇಕು ನನಗೆ, ಮಾಡ್ತೀರಾ? ಸ್ವಲ್ಪ ಜೋರಾಗಿ ಹೇಳಿ ಸರ್. ಕರ್ನಾಟಕದ ಹಾಸನಲ್ಲಿ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ, ಇಡೀ ಭೂಮಿಲಿ ಯಾವುದೇ ಕಂಪ್ನಿದು ಯಾವುದೇ ಒಂದು ಪದಾರ್ಥ, ಎನಿ ಬ್ರ್ಯಾಂಡ್, ಎನಿ ಕಂಪ್ನಿ, ಎನಿ ಪ್ರಾಡಕ್ಟ್ ಮಾರಾಟ ಆದ್ರೆ ಮಾರ್ದವನಿಗೆ, ಯಾರಿಗೆ ಆ ಪದಾರ್ಥನ ಮಾರ್ತಾನಲ್ಲ ಅವನಿಗೆ ಲಾಭ ಬರುತ್ತಾ ಬರಲ್ಲ? ಸರ್ ಕೆಲವರು ಫುಟ್ಪಾತ್ ಮೇಲೆ ಇಟ್ಕೊಂಡು ಮಾರ್ತಾರೆ, ಕೆಲವೊಬ್ರು ತೆಳ್ಳೋ ಗಾಡಿಲಿ ಇಟ್ಕೊಂಡು ಮಾರ್ತಾರೆ, ಕೆಲವೊಬ್ರು ಫ್ರಾಂಚೈಸಿ ಇಟ್ಕೊಂಡು ಮಾಡ್ತಾರೆ, ಕೆಲವೊಬ್ರು ಔಟ್ಲೆಟ್ ಇಟ್ಕೊಂಡು ಮಾಡ್ತಾರೆ, ಕೆಲವೊಬ್ರು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಶೋರೂಮ್ಗಳಲ್ಲಿ ಮಾರ್ತಾರೆ. ಬಟ್ ಎಲ್ಲೇ ಶೋರೂಮ್ ಅಲ್ಲೇ ಮಾರ್ಲಿ, ಫುಟ್ಪಾತ್ ಮೇಲೆ ಮಾರ್ಲಿ, ಮಾರ್ದವನಿಗೆ ಲಾಭ ಬರುತ್ತಾ ಬರಲ್ವಾ? 100% ಬರುತ್ತೆ. ನಮ್ಮ ಕಂಪ್ನಿಲಿ ಜೀವ ಉಳಿಸುವಂತ ಪ್ರಾಡಕ್ಟ್ ಇದೆ. ಮನೆಯಲ್ಲೂ ಆರೋಗ್ಯ ಸಮಸ್ಯೆ ಇದೆ, ಲಕ್ಷಗಟ್ಟಲೆ, ಸಾವಿರಗಟ್ಟಲೆ ಖರ್ಚು ಮಾಡಿದ್ದಾರೆ, ವರ್ಷಾನುಗಟ್ಟಲೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಆರೋಗ್ಯ ಚೆನ್ನಾಗಾಗ್ತಿಲ್ಲ. ಅವ್ರಿಗೆ ಒಂದು ಸಲ ಭಾರತ ಸರ್ಕಾರ ಪರ್ಮಿಷನ್ ಕೊಟ್ಟಿರುವಂತ ನಮ್ಮ ಪ್ರಾಡಕ್ಟ್ ಇದೆ, ಒಂದ್ಸಲ ನೀವು ತಗೊಂಡು ನೋಡಿ, ನಿಮ್ಗೆ ಆರೋಗ್ಯ ಸರಿ ಹೋಗುತ್ತೆ. ಇದಕ್ಕೆ ಸರಿ ಹೋಗಿರುವಂತ 100 ಸಾಕ್ಷಿಗಳು ನಾವು ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಪ್ರಾಡಕ್ಟ್ ತಗೊಳ್ತಾರೋ ತಗೊಳ್ಳಲ್ವೋ? ಸರ್ ಇದನ್ನ ನಾವು ಹೇಳ್ತಿಲ್ಲ, ನಮ್ಮ ಕಂಪ್ನಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ, ನಮ್ಮ ಕಂಪ್ನಿಲಿ ಪ್ರಾಡಕ್ಟ್ ಈ ತರ ಚಮತ್ಕಾರ ಮಾಡ್ತಾ ಇದೆ ಅಂತ ನಾವು ಹೇಳ್ತಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದ, ನಾವು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಕರ್ನಾಟಕದ ಆರೋಗ್ಯ ಮಂತ್ರಿಗಳು ಬಂದು ನಮ್ಮ ಕಂಪ್ನಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಹೆಮ್ಮೆ ವಿಷಯ ಏನು ಗೊತ್ತಾ? ಇವತ್ತು ವಿ ಸ್ಟಾರ್ ಆಲ್ ಓವರ್ ಇಂಡಿಯಾ, ಯಾವುದೇ ಸ್ಟೇಟ್ಗೆ ಹೋಗಿ, ಯಾವುದೇ ರಾಜ್ಯಕ್ಕೆ ಹೋಗಿ, ಯಾವುದೇ ಡಿಸ್ಟಿಕ್ ಹೋಗಿ, ಯಾವುದೇ ಸಿಟಿಗೆ ಹೋಗಿ, ವಿ ಸ್ಟಾರ್ ಈ ತರ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಸೆಲೆಬ್ರೇಷನ್ ನಡೀತಾ ಇರುತ್ತೆ, ಹಣ ಸಂಪಾದನೆ ಮಾಡ್ತಿರ್ತಾರೆ. ವಿ ಸ್ಟಾರ್ಗೆ ಜೈ ಜೈ, MD ಸಾರ್ಗೆ ಜೈ ಜೈ ಅಂತ ಇರ್ತಾರೆ. ಬಟ್ ನಾವೆಲ್ಲ ಖುಷಿ ಪಡ್ಬೇಕಾಗಿರೋ ವಿಷಯ ಏನ್ ಗೊತ್ತಾ? ನಮ್ಮ ವಿ ಸ್ಟಾರ್ ನಮ್ಮ ಕರ್ನಾಟಕದ ಕಂಪ್ನಿ. ಅದರಲ್ಲೂ ನೀವು ಇನ್ನೂ ಒಂದು ಹೆಜ್ಜೆ ಜೋರಾಗಿ ಖುಷಿ ಪಡಬೇಕು. ಏನಕ್ಕೆ? ನಿಮ್ಮ ಪಕ್ಕದ ಊರು ಚಿಕ್ಕಮಗಳೂರು ಕಂಪ್ನಿ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ರಾರಾಜಿಸ್ತಾ ಇದೆ. ಸರ್ ಇಂಥ ಅವಕಾಶ ಸಿಕ್ಕಾಗ ಕೆಲಸ ಮಾಡಬೇಕೋ ಮಾಡಬಾರ್ದು? ನನಗೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ, ಯಾರೋ ಬಂದು ಈ ತರ ಬಿಸ್ನೆಸ್ ಇದೆ ಮಾಡಿ ಅಂತ ಹೇಳಿದ್ರು. ಈ ತರ ಪ್ರಾಡಕ್ಟ್ ಮಾರಾಟ ಆದ್ರೆ ಮಾರ್ದವ್ರಿಗೆ ಲಾಭ ಬರುತ್ತೆ, ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಹಕಾರ ಕೊಡ್ತೀವಿ ಮಾಡಿ ಅಂತ. ಬಿಸ್ನೆಸ್ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಕಂಪ್ನಿ ಚೆನ್ನಾಗಿದೆ, ಒಳ್ಳೆ ಆದಾಯ ಇದೆ. ಬಟ್ ನನಗೆ ಕೆಲಸ ಬರಲ್ಲ, ಯಾಕಂದ್ರೆ ನಾನು ಯಾವ್ದು ನೆಟ್ವರ್ಕ್ ಮಾಡಿರ್ಲಿಲ್ಲ, ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದವನು. ಬಟ್ ಸಿಕ್ಕಂತ ಅವಕಾಶನ ಬಿಡ್ಲಿಲ್ಲ. ಏನಕ್ಕೆ ಅಂದ್ರೆ ಆ ಕಿಚ್ಚೇನಿತ್ತಲ್ಲ ಒಳಗಡೆ, ಅದು ನಿನ್ನೆ ಮೊನ್ನೆ ಒಂದಿನ 2 ದಿನದಲ್ಲ. ಚಿಕ್ಕ ಹುಡುಗರಿಂದ ನೋಡಿ ಬೇರೆಯವ್ರ ತರ ನಾವಿಲ್ವಲ್ಲ, ನಾವ್ಯಾಕೆ ಅವ್ರ ತರ ಇಲ್ಲ ಅಂತ ಪ್ರತಿ ದಿನ ಪ್ರತಿ ಕ್ಷಣ ನೊಂದು ಬೆಳೆದಿದ್ವಿ ನಾವು. ಸೊ ಸಿಕ್ಕಂತ ಅವಕಾಶನ ಬಿಡ್ಲಿಲ್ಲ. ಸರ್ಗೆ ನಾನು ಕೇಳಿದೆ, ಸರ್ ನಾನು ಈ ಬಿಸ್ನೆಸ್ ಮಾಡ್ಬೇಕು, ನಮ್ಗೆಲ್ಲೂ ಹೊರಗಡೆ ಅವಕಾಶ ಇಲ್ಲ, ಏನಾದ್ರು ಮಾಡ್ಬೇಕು ಅಂದ್ರೆ ದುಡ್ಡು ತಗೊಂಡ್ ಬಾ ಅಂತಾರೆ. ಎಲ್ಲಾರು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನೀನ್ ಏನ್ ದುಡ್ದಿದ್ಯಾ ಅಂತ ಕೇಳ್ತಾರೆ. ಸರ್ ಏನ್ ಕಲ್ತಿದ್ಯಾ, ನಿನ್ಗೆ ಏನೇನ್ ಬರುತ್ತೆ ಅಂತ ಕೇಳ್ತಾರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ. ಎಲ್ಲೂ ಅವಕಾಶ ಇಲ್ಲ ಸರ್, ನೀವು ಅವಕಾಶ ಇದೆ ಅಂತ ಹೇಳ್ತಿದ್ದೀರಾ, ನಾನು ಇಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಿ, ಊಟ ತಿಂಡಿ ನಿದ್ದೆ ಬಿಟ್ಟು ಬೇಕಾದ್ರೆ ಕೆಲಸ ಮಾಡ್ತೀನಿ, ಲೀಗಲ್ ಆಗಿರೋ ಕೆಲಸ, ಜನಗಳು ಒಳ್ಳೇದಾಗುತ್ತೆ ಅನ್ನೋ ಕೆಲಸ ಆದ್ರೆ ಏನ್ ಬೇಕಾದ್ರೂ ನೀವು ಹೇಳಿದ್ ಮಾಡ್ತೀನಿ, ನನಗೆ ಕೆಲಸ ಕಲಿಸ್ಕೊಡಿ ಅಂತ ಅವ್ರ ಪಾದಾರವಿಂದಗಳಿಗೆ ಶರಣಾದೆ. ಕೆಲಸ ಕಲಿಸ್ಕೊಟ್ರು ಸರ್. ಕೆಲಸ ಒಂದ್ಸಲ ಬರೋವರೆಗೂ ಅಷ್ಟೇ, ಕಲಿಯೋವರೆಗೂ ಕೋತಿ ವಿದ್ಯೆ, ಕಲ್ತ ಮೇಲೆ ಬ್ರಹ್ಮ ವಿದ್ಯೆ. ಕೆಲಸ ಕಲ್ತ ಮೇಲೆ ಅವಾಗಿಂದ ಗೇಮ್ ಶುರು ಆಯ್ತು ಸರ್. ಪಾರ್ಟ್ ಟೈಮಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ಫ್ರೀ ಟೈಮಲ್ಲಿ ವಿ ಸ್ಟಾರ್ ಕೆಲಸ ಮಾಡ್ತಾ 10 ತಿಂಗಳಲ್ಲಿ 20 ಲಕ್ಷ ಹಣ ಸಂಪಾದನೆ ಮಾಡಿದ್ರು. ಬಿಸ್ನೆಸ್ ಶುರು ಮಾಡುವಾಗ ಯಾರೋ ಹೇಳಿದ್ರು ನನಗೆ, ಈ ತರದ್ದೆಲ್ಲ ನಾನು ಕೇಳಿದ್ದೀನಿ, ಈ ತರದ್ದೆಲ್ಲ ನಾನು ನೋಡಿದ್ದೀನಿ, ಇದು ಎಲ್ಲರ ಕೈಲೂ ಮಾಡಕ್ ಆಗಲ್ಲ, ನೀನ್ ಯಾಕೆ ಹೋದೆ ಅಂತ ನನಗೂ 100 ಜನ 1000 ಕಿವಿ ಮಾತು ಹೇಳಿದ್ರು. ಇವತ್ತು ಎಲ್ಲೋದ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಲೈವ್ ಓಡ್ತಾ ಇರುತ್ತೆ ಸ್ಪೀಚು. ಇವತ್ತು ಎಲ್ಲೋದ್ರು ನಿಂತ್ಕೊಂಡು ಹೇಳ್ತೀನಿ, ಹೌದು ನೀವ್ ಹೇಳಿದ್ ಕರೆಕ್ಟು, ಇದು ಕೇಳಿದವ್ರಿಗೆ ನೋಡಿದವ್ರಿಗೆ ಎಲ್ಲ ದುಡ್ಡು ಬರೋದು, ಮಾಡಿದವ್ರಿಗೆ ಮಾತ್ರ ಇಲ್ಲಿ ದುಡ್ಡು ಬರೋದು. ನೀವು ಕೇಳಿದ್ರಿ ದುಡ್ಡು ಬರ್ಲಿಲ್ಲ, ನೋಡಿದ್ರಿ ದುಡ್ಡು ಬರ್ಲಿಲ್ಲ,
ಬರ್ತಾನೇ ಇರುತ್ತೆ. ತುಂಬಾ ಜನ ಕಾಯ್ತಾ ಇದ್ದಾರೆ ಸರ್ ಮೇಡಮ್. ನಾವು ಸೂಟು ಬೂಟ್ ಹಾಕೋ ಸ್ಟೇಜ್ ಮೇಲೆ ಬಂದು ಮಾತಾಡ್ತೀವಲ್ಲ, ನಮ್ಮ ಅಮ್ಮಗೆ ಈಗಲೂ ಭಯ. ಕರಿದಾರ ಕಟ್ಕೊಂಡು ಓಡಾಡು, ಕಾರ್ಗೂ ನಮ್ಮ ಅತ್ತೆ ಒಂದು ದಾರ ಇದೆ, ಕಪ್ಪು ದಾರ ಬೇರೆ ತಂದವ್ರು, ಕಾರ ಕಟ್ಟೋ ದೃಷ್ಟಿ ಆಗುತ್ತೆ ಅಂತ. ನಮಗೆ ಯಾವ ದೃಷ್ಟಿ ಆಗುತ್ತೆ? ನಮಗೆ ಯಾವ ದೃಷ್ಟಿನೂ ಆಗಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ದೇವರು ನಮ್ಮ ಜೊತೆ ಇದ್ದಾನೆ. ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ದೇವ್ರು ನಮ್ಮ ಜೊತೆಗಿದ್ದಾನೆ. ನಾವು ಇವತ್ತು ಎಲ್ಲರೂ ಕಣ್ಣು ನಮ್ಮ ಮೇಲಿದೆ. ಬಿಸ್ನೆಸ್ ಶುರು ಮಾಡಿದಾಗಿಂದ ಕಾಯ್ತಾ ಇದ್ದಾರೆ. ಇವತ್ತು ನಿಂತೋಗುತ್ತೆ, ನಾಳೆ ನಿಂತೋಗುತ್ತೆ, ನಾಳೆ ನಿಂತೋಗುತ್ತೆ. ಕಾರ್ ಬಂತ, ಫಸ್ಟ್ ವರ್ಣ ತಗೊಂಡೆ. ಈ 1.5 ಕೋಟಿ BMW 7 ಸೀರೀಸ್ಗಿಂತ ಮೊದಲು 20 ಲಕ್ಷದ ವರ್ಣ ತಗೊಂಡೆ. ಫಾರಿನ್ಗಳಿಗೆ ಹೋದೆ, ಥೈಲ್ಯಾಂಡ್ಗೆ ಹೋದೆ, ಮಲೇಷಿಯಾಗೆ ಹೋದೆ, ದುಬೈಗೆ ಹೋದೆ, ಎಲ್ಲ ಕಡೆ ಫಾರಿನ್ಗಳಿಗೆ ಓಡಾಡ್ತಿದೀವಿ, ಸೂಟು ಬೂಟ್ ಆಗ್ತಾ ಇದೀವಿ, ಕಾರ್ ತಗೊಂಡೆ. ಎಲ್ಲೋದ್ರು ಸನ್ಮಾನ. ಕಾಯ್ತಾ ಇದ್ದಾರೆ, ಇವತ್ತು ಆಗೋಗುತ್ತೆ, ನಾಳೆ ಆಗೋಗುತ್ತೆ, ನಾಳಿದ್ದಾಗೋಗುತ್ತೆ, ಜಾಸ್ತಿ ದಿನ ನಡೆಯಲ್ಲ. ಕಾಯೋರು ಕಾಯ್ತಾನೆ ಇದ್ದಾರೆ, ನಾವು ಮಾಡೋರು ಮಾಡ್ತಾನೆ ಇದೀವಿ. ಕಾಯೋರು ಕಾಯ್ತಾನೆ ಇದ್ದಾರೆ, ನಾವು ಮಾಡೋರು ಮಾಡ್ತಾನೆ ಇದೀವಿ. ಕಾಯೋರ್ಗೆ ಇವತ್ತಲ್ಲ, ಈ ವರ್ಷ ಅಲ್ಲ, ಬರೋ ವರ್ಷ ಅಲ್ಲ, ಇನ್ನು 10 ವರ್ಷ, 20 ವರ್ಷ, 30 ವರ್ಷ ಕಾಯ್ತಾನೆ ಇರ್ತೀವಿ. ಅವ್ರು ಕಾಯ್ತಾನೆ ಇರ್ಲಿ, ನಾವು ಬೆಳಿತಾನೆ ಇರ್ತೀವಿ. ಅವ್ರು ಕಾಯ್ತಾನೆ ಇರ್ಲಿ, ನಾವು ಬೆಳಿತಾನೆ ಇರ್ತೀವಿ. ಯಾರಿಗೆ ನಿಜವಾಗ್ಲೂ ಜೀವನದಲ್ಲಿ ಸರ್ ನೋಡಿ ಅವಕಾಶ ಸಿಕ್ಕಿದೆ, ಕರೆಕ್ಟಾ? ನಮ್ಮೆಲ್ರಿಗೂ, ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮನ್ನ ಬಹಳ ಪ್ರೀತಿಯಿಂದ ನೋಡ್ಕೊಂಡಿರೋ ನಮ್ಮ ತಂದೆ ತಾಯಿ ಇದ್ದಾರೆ. ಅವರು ದೊಡ್ಡವರಾದಾಗ ನಾವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಬೇಡವಾ? ನೋಡ್ಕೋಬೇಕೋ ಬೇಡವೋ? ನಮ್ಮನ್ನ ನಂಬ್ಕೊಂಡು ನಮ್ಮ ಮನೇಲಿ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಗಂಡ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕೋ ಬೇಡವೋ? ಹಲೋ, ನೋಡ್ಕೋಬೇಕೋ ಬೇಡವೋ? ಸರ್, ಯಾರನ್ನೇ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಏನ್ ಬೇಕು? ದುಡ್ಡು ಬೇಕು, ಕರೆಕ್ಟಾ? ಯಾರನ್ನೇ ಚೆನ್ನಾಗಿ ನೋಡ್ಕೋಬೇಕಂದ್ರೂ ದುಡ್ಡು ಬೇಕು. ದುಡ್ಡು ನಾನು ಕೆಲಸ ಮಾಡ್ತೀನಿ, ನನಗೆ ದುಡ್ಡು ಕೊಡಿ ಅಂದ್ರೆ ಯಾರು ಕೊಡೋಕೆ ರೆಡಿ ಇದ್ದಾರೆ? ಯಾರು ಕೊಡಲ್ಲ. ಟೆಸ್ಟ್ ಮಾಡಿ. ಇವತ್ತು ಭಾನುವಾರ ರಜಾ, ಆಫೀಸ್ ರಜಾ, ಗಾರ್ಮೆಂಟ್ಸ್ ರಜಾ, ಫ್ಯಾಕ್ಟ್ರಿ ರಜಾ. ನಾಳೆ ಓಪನ್ ಇರುತ್ತೆ, ಫ್ಯಾಕ್ಟ್ರಿ ಓಪನ್ ಇರುತ್ತೆ, ಗಾರ್ಮೆಂಟ್ಸ್ ಓಪನ್ ಇರುತ್ತೆ. ನಾಳೆ ಕೆಲ್ಸಕ್ಕೆ ನೀವು ಹೋಗ್ಲೇಬೇಕು. ಹೋಗ್ಲಿಲ್ಲ ಸಂಬಳ ಕಟ್ ಮಾಡ್ತಾರೆ, ಕೆಲಸದಿಂದ ತೆಗೆದಾಕ್ತಾರೆ. ನಾಳೆ ಕೆಲ್ಸಕ್ಕೆ ಹೋದಾಗ ನಿಮ್ ಮ್ಯಾನೇಜರ್ ಹತ್ರ, ನಿಮ್ ಕಂಪ್ನಿ ಓನರ್ ಹತ್ರ ಕೇಳಿ, ಸರ್ ನನಗೆ ಬರ್ತಾ ಇರೋ ದುಡ್ಡು ಸಾಲ್ತಿಲ್ಲ, ಜೀವನ ಮಾಡೋದಕ್ಕೆ ಆಗ್ತಿಲ್ಲ, ನನ್ನ ಹೆಂಡತಿ ನಾನು ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ಲ, ನನ್ನ ಗಂಡನ್ನು ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ಲ, ನಮ್ಮ ಮಕ್ಕಳು ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ಲ, ನನಗೆ ಇನ್ನೂ ಜಾಸ್ತಿ ದುಡ್ಡು ಬೇಕು. ಹಾಗಂತ ನಾನು ನಿಮ್ಮ ಹತ್ರ ಅಡ್ವಾನ್ಸ್ ಕೇಳಲ್ಲ, ಭಿಕ್ಷೆ ಬೇಡಲ್ಲ, ಸಾಲ ಕೇಳಲ್ಲ. ಹಗಲು ರಾತ್ರಿ ಊಟ ತಿಂಡಿ ಬಿಟ್ಟು ಕೆಲಸ ಮಾಡ್ತೀನಿ, ಬರೋ ತಿಂಗಳಿಂದ ಡಬಲ್ ಸ್ಯಾಲ್ರಿ ಕೊಡಿ ಅಂತ ಕೇಳಿ ನೋಡಿ. ಹಲೋ, ಮೇಲಿರೋರು ಕೊಡ್ತಾರ? ಯಾರು ಕೊಡಲ್ಲ. ನಾಳೆ ಹೋಗಿ ಕೇಳಿ ನೋಡಿ. ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾರೆ. ಯಾರಲ್ಲಿ ಜೆಂಟ್ಸ್ ಕೇಳಿದ್ರೆ ರಾತ್ರಿ ನಿನ್ನೆ ಪಾರ್ಟಿ ಮಾಡಿದ್ದು ಇನ್ನೂ ಹಿಡ್ದಿಲ್ವಾ ಅಂತ ಕೇಳ್ತಾರೆ. ಹೆಸರು ಸರ್, ಎಲ್ಲೂ ಹಣ ಸಂಪಾದನೆ ಮಾಡ್ತೀನಿ ಅಂದ್ರೆ ಯಾರೂ ಅವಕಾಶ ಕೊಡಲ್ಲ. ಅದ್ರ ಜೊತೆಗೆ ನಮ್ಮ ಮನೆಗಳಲ್ಲೂ ಅಷ್ಟೇ, ನಾವೇನಾದ್ರು ಮಾಡ್ತೀವಿ, ಸಾಧನೆ ಮಾಡ್ತೀವಿ ಅಂತ ಹೋದ್ರೆ 100 ಜನ 100 ತರ ಕಾಲು ಎಳಿತಾರೆ. ನಮಗಲ್ಲ ಇದು ಅಂತಾರೆ. ನಾನು ಇವತ್ತು BMW 7 ಸೀರೀಸ್ ತಗೊಂಡಿದ್ದೀನಿ ಅಂದ್ರೆ ನಮ್ಮ ಮನೇಲಿ 90 ಜನಕ್ಕೆ ಇವತ್ತಿಗೂ ನಂಬಿಕೆ ಇಲ್ಲ. ಅವ್ರಿಗೆ ಇದಾಗಲ್ಲ, ನಮಗಲ್ಲ, ಅದು ಇದು ಅಂತ 100 ಜನ ಕಾಲು ಎಳಿತಾರೆ. ಬಟ್ ಮಾಡೋ ಹಠ ಯಾರಿಗಿರ್ಬೇಕು ಸರ್? ನಾನೊಬ್ಬ ಜೀವಂತ ಉದಾಹರಣೆ ನಿಮ್ಮ ಮುಂದೆ ಇದ್ದೀನಿ. ಇವತ್ತು ಹಾಸನಲ್ಲಿ ಗಲ್ಲಿಲಿ ಇವತ್ತು ಎಲ್ಲಾ ಕಡೆ ನಿನ್ನೆಯಿಂದ BMW 7 ಸೀರೀಸ್ ನ ಓಡಾಡಿಸ್ತಾ ಇದ್ದೀನಿ. ಆದ್ರೆ ಮುಂದಿನ ದಿನಗಳಲ್ಲಿ ಆಕ್ಚುಲಿ ಚಪ್ಪಾಳೆ ನಾನ್ BMW ತಗೊಂಡು ಹಾಸನಲ್ಲಿ ಓಡಾಡ್ತಾ ಇರೋದಕ್ಕೆಲ್ಲ ಚಪ್ಪಾಳೆ ಬರ್ಬೇಕಾಗಿರೋದು. ಇನ್ನೊಂದು ವರ್ಷ 2 ವರ್ಷ ಆದ್ಮೇಲೆ ಹಾಸನ ಸುತ್ತಮುತ್ತ ಬೀದಿಗಳಲ್ಲಿ ಆಡಿ, ಬೆನ್ಸು, BMW ಓಡಾಡ್ಬೇಕು. ಆ ಕಾರ್ ನಿಮ್ದಾಗಿರ್ಬೇಕು ಸರ್. ನಂದು 7 ಸೀರೀಸ್ ತಗೊಂಡು ನಮ್ಮೂರಿಗೆ ಹೋದ್ರೆ ನನಗ್ ಬೆಲೆ, ನಿಮ್ಮ ಊರಲ್ಲಿ ನೀವು BMW ಆಡಿ ಬೆನ್ಸ್ ತಗೊಂಡು ಓಡಾಡಿದ್ರೆ ನಿಮಗ್ ಬೆಲೆ. ಆ ಕಾರ್ ತಗೊಳಕ್ ರೆಡಿ ಇದ್ದೀರಾ? ಜೀವನದಲ್ಲಿ ಮುಂದೆ ಬರೋದಕ್ಕೆ ರೆಡಿ ಇದ್ದೀರಾ ಸರ್? ನೀವು ಯಾವ್ದೋ ಸಣ್ಣ ಪುಟ್ಟ ಸಂಸ್ಥೆಗೆ ಬಂದಿಲ್ಲ. ಇವತ್ತು ನೀವು ಏನಾದ್ರು ಒಂದು ಸಲ ಮನಸ್ಸು ಮಾಡಿ ನಿರ್ಧಾರ ತಗೊಂಡ್ರೆ ನೀವು ಜೀವನದಲ್ಲಿ ಯಾವ ಲೆವೆಲ್ ಬೇಕಾದ್ರೂ ಬೆಳಿಬಹುದು. ಅದಕ್ಕೆ ನಾನೇ ಉದಾಹರಣೆ. ಹೊರಗಡೆ ಹೋಗುವಾಗ ನೋಡಿ, ಇಲ್ಲೇ ಸ್ಟೆಪ್ಸ್ ಕೆಳಗಡೆ ಇಳಿಯೋ ಜಾಗದಲ್ಲಿ ಇದೆ ನಂದು BMW 7 ಸೀರೀಸ್. 1.5 ಕೋಟಿ ಬೆಲೆ ಬಾಳುತ್ತೆ. ನಾನು ಕಾರ್ ವಾಶ್ ಮಾಡಿಸೋದಕ್ಕೆ ಬೆಳಿಗ್ಗೆ ನಿನ್ನೆ ತಗೊಂಡೋಗಿದ್ದೆ. ಅವನು ಮ್ಯಾಟ್ ಎಲ್ಲ ಕ್ಲೀನ್ ಮಾಡೋದಕ್ಕೆ 4 ಡೋರ್ ಓಪನ್ ಮಾಡಿದ್ದ. ಆ ಕಡೆ 4 ಕಾರ್ ಸರ್ವಿಸ್ ಮಾಡಿಸ್ತಿದ್ರು ನಿಂತ್ಕೊಂಡು ಆ ಕಾರ್ ಓನರ್ಗಳು. ನನ್ನ ಕಾರ್ 4 ಡೋರ್ ಓಪನ್ ಮಾಡಿದ ತಕ್ಷಣ ಅವ್ರ ಕಾರ್ ಬಿಟ್ಬಿಟ್ಟು ನನ್ನ ಕಾರ್ ಬಂದು ನೋಡ್ತಿದ್ದಾರೆ ಒಳಗಡೆ ಎಲ್ಲ. ಅಯ್ಯೋ, ಹಿಂದೆ ಟಿವಿ ಇದೆ, ಮುಂದೆ ಟಿವಿ ಇದೆ, ಲ್ಯಾಪ್ಟಾಪ್ ಇದೆ, ಅದಿದೆ, ಇದಿದೆ ಅಂತ. ಮಸಾಜರ್ ಇದೆ ಹಿಂದೆಗಡೆ ಕೂತ್ರೆ.
ಹಿಂದೆಗಡೆ ಕೂತವ್ರಿಗೆ ಸೀಟಲ್ಲಿ ನಮ್ಮಮ್ಮ ಹಂಗೆ ಹೋದ್ ಬುಧವಾರ ಮನೆ ದೇವ್ರಿಗೆ ಕರ್ಕೊಂಡು ಹೋಗಿದ್ದೆ. 1.5 ಕೋಟಿ ಕಾರ್ ಅಂತ ಏನಿರುತ್ತೆ ಅದರಲ್ಲಿ ಅಂತ ಒಳಗೆ ಕೂತ್ಕೊಂಡ್ಮೇಲೆ ಇದಕ್ಕೆ 1.5 ಕೋಟಿ ಇದಕ್ಕೆ ಅಂತ. ಸರ್ ನಮ್ಮ ತಾತಂದು ಆಸ್ತಿ ಬಂದಿಲ್ಲ ನನಗೆ 1.5 ಕೋಟಿ, ನೀವು ನಂಬಲ್ಲ. ನಮ್ಮ ತಂದೆ ತಾತಂದು ಮುತ್ತಾತಂದು ಆಸ್ತಿನೇ ನನಗೆ 1.5 ಕೋಟಿ ಬರಲಿಲ್ಲ. ಬಟ್ ವಿ ಸ್ಟಾರ್ ಅಲ್ಲಿ 1.5 ಕೋಟಿ ಕಾರೇ ಬಂದಿದೆ. ಅದು ರೋಡಲ್ಲಿ ಇಟ್ಬಿಟ್ಟು ನಾನು ಬಂದು ಒಳಗಡೆ ನಿಂತ್ಕೊಂಡಿದ್ದೀನಿ. ನಾನೊಬ್ಬ ಜೀವಂತ ಉದಾಹರಣೆ ಅಷ್ಟೇ. ನೀವೆಲ್ಲರೂ ಬಿಸ್ನೆಸ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಬೋದು. ನೀವು ಇವಾಗ ಬಂದು ಕೂತಿದ್ದೀರಲ್ಲ, ಇದು ಯಾವುದೋ ಸಣ್ಣ ಪುಟ್ಟ ಸಂಸ್ಥೆ ಅಲ್ಲ. ನಾನು ಅವಾಗಲೇ ಹೇಳಿದೆ, ಈ ಸಂಸ್ಥೆ ಕರ್ನಾಟಕದ ಕಂಪ್ನಿ ಆಗಿರೋದ್ರಿಂದ, ಆರೋಗ್ಯ ಕ್ಷೇತ್ರದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿರೋದ್ರಿಂದ, ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿಗಳು ಬಂದು ಈ ಕಂಪ್ನಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಕರ್ನಾಟಕ ಕಂಪ್ನಿ ಆಲ್ ಓವರ್ ಇಂಡಿಯಾ ಬಿಸ್ನೆಸ್ ಮಾಡ್ತಾ ಇದೆ. ಆಲ್ ಓವರ್ ಇಂಡಿಯಾ ರೆವೆನ್ಯೂ ಜನರೇಟ್ ಮಾಡಿ ಕರ್ನಾಟಕಕ್ಕೆ ಟ್ಯಾಕ್ಸ್ ಕಟ್ತಾ ಇದೆ. ಕರ್ನಾಟಕ ರಾಜ್ಯದ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಬಂದು ಈ ಕಂಪ್ನಿಗೆ ಕರ್ನಾಟಕ ಬಿಸ್ನೆಸ್ ಅವಾರ್ಡ್ ಕೊಟ್ಟಿದ್ದಾರೆ. ಕಿರಣ್ ಬೇಡಿ, ದಕ್ಷ ಪೊಲೀಸ್ ಅಧಿಕಾರಿ ಅಂತ ಹೆಸರು ಮಾಡಿರುವಂತಹ ಕಿರಣ್ ಬೇಡಿ ಮೇಡಮ್ ಅವರು ನಮ್ಮ ಸಂಸ್ಥೆಗೆ ಸಿಂಗಾಪುರಲ್ಲಿ ಲೀಡಿಂಗ್ ವೆಲ್ನೆಸ್ ಬ್ರ್ಯಾಂಡ್ ಅಂತ ಹೋದ ವರ್ಷ ಅವಾರ್ಡ್ ಕೊಟ್ಟಿದ್ದಾರೆ, ಸಿಂಗಾಪುರಲ್ಲಿ. ಅದ್ರ ಜೊತೆಗೆ ಸರ್, ಎಲ್ಲಿ ಚಿಕ್ಕಮಗಳೂರು, ಎಲ್ಲಿ ಹಾಸನ, ಎಲ್ಲಿ ಬೆಂಗಳೂರು, ಎಲ್ಲಿ ಕರ್ನಾಟಕ, ಎಲ್ಲೇನು ದಾಟಿ ಯುನೈಟೆಡ್ ಕಿಂಗ್ಡಮ್ ಲಂಡನ್ಗೆ ಹೋಗಿ ಲಂಡನ್ ಪಾರ್ಲಿಮೆಂಟ್ ಇಂದ ಅವಾರ್ಡ್ ರಿಸೀವ್ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲೇ ಕೂತಿದ್ದಾರೆ. ಇದೆಲ್ಲ ಹೌದಾ? ಇದೆಲ್ಲ ನಿಜನಾ? ಕೆಲವೊಬ್ರು ಡೌಟ್ ಬರುತ್ತಲ್ವಾ, ಇದೆಲ್ಲ ಹೌದಾ ನಿಜನಾ ಅಂತ. ನನಗೂ ಡೌಟ್ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಸರ್, ನಮಗೆಲ್ಲ ಮೀಡಿಯಾದವ್ರಿಗೂ ಇದೆಲ್ಲ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿ, ಹೌದು ಮಿನಿಸ್ಟ್ರಿಂದ ಅವಾರ್ಡ್ ಬಂದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅವಾರ್ಡ್ ಬಂದಿದೆ, ಫಾರಿನ್ ಅಲ್ಲಿ ಅವಾರ್ಡ್ ಬಂದಿದೆ, ನಮ್ಮ ಕರ್ನಾಟಕ ಕಂಪ್ನಿ ಆರೋಗ್ಯ ಕ್ಷೇತ್ರದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿದೆ. ಇಂಥ ಒಳ್ಳೆ ಸಂಸ್ಥೆ ಬಗ್ಗೆ ಕರ್ನಾಟಕದ ಮನೆಗೆ ನಾವು ತಲುಪಿಸಬೇಕು ಮೀಡಿಯಾದವರಾಗಿ ಅಂತ ಕರ್ನಾಟಕದಲ್ಲಿರುವಂತಹ ಎಲ್ಲಾ ದೊಡ್ಡ ದೊಡ್ಡ ಮೀಡಿಯಾ ಚಾನೆಲ್ಗಳು ನಮ್ಮ ಕಂಪ್ನಿ ಬಗ್ಗೆ ವಿಡಿಯೋ ಮಾಡಿ, ಅಡ್ವರ್ಟೈಸ್ಮೆಂಟ್ ಅಲ್ಲ, ಬೆಂಗಳೂರಿಂದ ಕ್ಯಾಮ್ರಾ ತಗೊಂಡು ಚಿಕ್ಕಮಗಳೂರಿಗೆ ಬಂದು ನಮ್ಮ ಕಂಪ್ನಿನ ವಿಡಿಯೋ ಶೂಟ್ ಮಾಡಿ, ನಮ್ಮ ಪ್ರಾಡಕ್ಟ್ ನ ವಿಡಿಯೋ ಶೂಟ್ ಮಾಡಿ, ನಮಗೆ ಬಂದಿರೋ ಅವಾರ್ಡ್ಗಳನ್ನೆಲ್ಲ ತಿಳ್ಕೊಂಡು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿ ನಿಜ ಇವ್ರು ಹೇಳ್ತಿರೋದು ಅಂತ ಅಂದ್ಮೇಲೆ ನಮ್ಮ MD ನ ಬೆಂಗಳೂರು ಸ್ಟುಡಿಯೋ ಕರೆಸ್ಕೊಂಡು ದಿನಪೂರ್ತಿ ಇಂಟರ್ವ್ಯೂ ಮಾಡಿ ಎಲ್ಲಾ ನ್ಯೂಸ್ ಚಾನಲ್ ಅವರು ಅರ್ಧ ಗಂಟೆ ಕಾರ್ಯಕ್ರಮ ಮಾಡಿ ಕರ್ನಾಟಕದ ಮನೆಗೆ ವಿ ಸ್ಟಾರ್ ನ ಇವತ್ತು ತಲುಪಿಸಿದ್ದಾರೆ ಆಲ್ರೆಡಿ. ಸರ್, ನೀವೆಲ್ಲರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆ, ಕೂತ್ಕೊಂಡು ಚೆಕ್ ಮಾಡಿದ್ರೆ ಜಿ ಕನ್ನಡ ಹೋಗಿ ಚಾನಲ್ಗೆ ಹೋಗಿ ಅರ್ಧ ಗಂಟೆ ಕಾರ್ಯಕ್ರಮ ಇದೆ, ಪಬ್ಲಿಕ್ ಟಿವಿಗೆ ಹೋಗಿ ಕಾರ್ಯಕ್ರಮ ಇದೆ, TV9 ಹೋಗಿ, ಜಿ ಕನ್ನಡ ಹೋಗಿ, ನ್ಯೂಸ್ ಫಸ್ಟ್ ಹೋಗಿ, ವಿಜಯವಾಣಿ ಪೇಪರ್ ಅಲ್ಲಿ ಅಡಿಯಿಂದ ಮುಡಿಯವರೆಗೂ ಫುಲ್ ಪೇಜ್, ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಫುಲ್ ಪೇಜ್ ವಿ ಸ್ಟಾರ್ ಬಗ್ಗೆ ಹೇಳಿದ್ದಾರೆ. ಯಾವ್ದೋ ಸಣ್ಣ ಪುಟ್ಟ ಕಂಪ್ನಿ ಇಟ್ಕೊಂಡಿದ್ದೀರಾ? ಇವತ್ತು ಇಂಡಿಯಾದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಯಾವ್ದಿದು ವಿ ಸ್ಟಾರ್ ಇಷ್ಟು ಹಲ್ಚಲ್ ಕ್ರಿಯೇಟ್ ಮಾಡ್ತಾ ಇದೆ, ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿದೆ. ಯಾವ ಊರ್ಗ್ ಹೋದ್ರು, ಯಾವ ಡಿಸ್ಟಿಕ್ ಹೋದ್ರು, ಯಾವ ಸ್ಟೇಟ್ ಹೋದ್ರು ವಿ ಸ್ಟಾರ್ ವಿ ಸ್ಟಾರ್ ವಿ ಸ್ಟಾರ್ ಅಂತಾರಲ್ಲ. ಯಾರು ಈ ವಿ ಸ್ಟಾರ್ ಸಂಸ್ಥೆ ಮಾಲೀಕರು, ಯಾರು ಇವರು? ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅಂತ ಇವತ್ತು ಗೂಗಲ್ ಅಲ್ಲಿ ಹುಡುಕ್ತಾ ಇದ್ದಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ಅವರು ಸಿಗ್ತಾ ಇಲ್ಲ. ನಿಮ್ಮೆಲ್ಲರ ಪುಣ್ಯ ಏನು ಗೊತ್ತಾ? ಹಲೋ, ಗೂಗಲ್ ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಯಾರಿದು ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅಂತ ಹುಡುಕ್ತಾ ಇದ್ದಾರೆ. ಬಟ್ ನಿಮ್ಮ ಎಲ್ಲರ ಪುಣ್ಯ ಏನಂದ್ರೆ ಇವತ್ತು ನಮ್ನೆಲ್ಲರೂ ಉದ್ದೇಶಿಸಿ ಮಾತಾಡೋದಕ್ಕೆ ಈ ಹಾಲಲ್ಲಿ ಅವರು ನಮ್ಮ ಜೊತೆ ಆಸೀನರಾಗಿದ್ದಾರೆ. ಸರ್, ಇವತ್ತು ನಾವೇನ್ ಮಾತಾಡ್ತಾ ಇದೀವಿ, ಒಂದು ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಮಾಡಿರೋ ಒಳ್ಳೆ ಕೆಲಸ, ಜೊತೆಗೆ ಎಲ್ಲರೂ ನಮ್ಮ ತಂದೆ ತಾಯಿಗಳು ಕೂಡ ಚೆನ್ನಾಗಿ ಓದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ ಅಂತಾರೆ. ಕೋಟಿಗಟ್ಟಲೆ ದುಡಿತೀನಿ ಅಂದ್ರೆ ಒಳ್ಳೆ ಸಂಬಳಕ್ಕೆ ಹೋಗು ಅಂತ ಹೇಳ್ತಾರೆ. ಬಟ್ ನೀನು ಕೋಟಿಗಟ್ಟಲೆ ದುಡಿಬಹುದು, ಬೆನ್ಸ್ ಅಲ್ಲ, ಆಡಿ ಅಲ್ಲ, BMW ಅಲ್ಲ, ಹೆಲಿಕಾಪ್ಟರ್ ಓಡಾಡ್ಬೋದು, ಅಷ್ಟು ಶಕ್ತಿ ನಿನಗಿದೆ. ನಿನಗೆ ಸಪೋರ್ಟ್ ಮಾಡೋದಕ್ಕೆ ವಿ ಸ್ಟಾರ್ ಸಂಸ್ಥೆ ಇದೆ, ನಾನಿದ್ದೀನಿ, ನಾವು ಸೀನಿಯರ್ಸ್ ಲೀಡರ್ಸ್ ಗಳಿದ್ದಾರೆ ಅಂತ ನಮ್ಗೆ ಹೇಳಿ ಜೀವನಕ್ಕೆ ಬೇಕಾಗಿರುವಂತ ಧೈರ್ಯ, ಆತ್ಮವಿಶ್ವಾಸನ ತುಂಬಿ ನಮ್ ಕೆಲಸ ಮಾಡಿ ಬೆಳೆಸ್ತಿದ್ದಾರೆ. ಸೊ ಅಂತ ವ್ಯಕ್ತಿನ ನೋಡ್ಬೇಕಾ ಬೇಡವಾ? ಸರ್, ಅದ್ರ ಜೊತೆಗೆ ಈ ಸಂಸ್ಥೆ ಆಗ್ಲೇ ಸಂಪತ್ ಸರ್ ಹೇಳ್ದಾಗೆ ನಾವೆಲ್ಲ ಕಂಪ್ನಿ ಶುರುವಾಗಿ 2-2.5 ವರ್ಷ ಆದ್ಮೇಲೆ ಬಂದವರು. ಬಟ್ ಕಂಪ್ನಿ ಶುರು ಆದಾಗ ಕಂಪ್ನಿ ಜೊತೆ ನಿಂತು ಕಂಪ್ನಿನ ಗೆಲ್ಸೋದಕ್ಕೋಸ್ಕರ ಹೋರಾಟ ಮಾಡಿದಂತ ನಮ್ಮ ಕಂಪ್ನಿಯ ಎಲ್ಲಾ ಕೋರ್ ಕಮಿಟಿ ಲೀಡರ್ಸ್ಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ಆಪರ್ಚುನಿಟಿ ಕೊಟ್ಟು ನನ್ನಂತ ಲಕ್ಷಾಂತರ ಜನಕ್ಕೆ ಆಲ್ ಓವರ್ ಇಂಡಿಯಾ ಜೀವನದಲ್ಲಿ ಕತ್ತಲೆ ಇರೋ ಮನೆಯಲ್ಲಿ ಬೆಳಕನ್ನ ನೀಡ್ತಾ ಇರುವಂತ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ನೀವೆಲ್ಲ ಒಂದ್ಸಲ ಜೋರಾಗಿ ಎದ್ದು ನಿಂತು ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮುಖಾಂತರ, ನಿಮ್ಗೇನೋ ಗೊತ್ತಿಲ್ಲ, ನನಗಂತೂ ಜಬರ್ದಸ್ತ್ ಆಗಿತ್ತು. ಏನಕ್ಕೆ ನನ್ನ ಕಳೆದ ತಿಂಗಳು ಡಿಸೆಂಬರ್ 1 ತಿಂಗಳ ಇನ್ಕಮ್ ಈ ಬಿಸ್ನೆಸ್ ಅಲ್ಲಿ ಬರೋಬ್ಬರಿ 50 ಕೋಟಿ. ಬರೋಬ್ಬರಿ 50 ಕೋಟಿ. ಇದು ನಾನು ಬರೀ ಬಾಯಲ್ಲಿ ಹೇಳ್ತಿಲ್ಲ. ಹಾಸನಲ್ಲಿ IDFC ಬ್ಯಾಂಕ್ ಇದ್ದೇ ಇರುತ್ತೆ, ಗೊತ್ತು ನನಗೆ. ನಾನು ಎಲ್ಲರಿಗೂ ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ದೀನಿ.
50 ಲಕ್ಷ 50 ಕೋಟಿಯನ್ನ ಬರುತ್ತೆ ಮೋಸ್ಟ್ಲಿ. ಹಂಗಾದ್ರೆ ಮೋಸ್ಟ್ಲಿ ಗ್ಯಾರಂಟಿ ಬರುತ್ತೆ. ಇಲ್ಲಿದೆ ನೋಡಿ, ವಿತ್ ಪ್ರೂಫ್ ನಾನು ಮಾತಾಡ್ತಾ ಇದ್ದೀನಿ. ಸೊ 47,81,000 ರೂಪಾಯಿ ನನಗೆ ಡಿಸೆಂಬರ್ ಅಲ್ಲಿ ಬಂದಿದೆ. IDFC ಬ್ಯಾಂಕ್ ಇದೆ, ನನ್ನ ನೇಮ್ ಇದೆ, ನನ್ನ ಅಕೌಂಟ್ ನಂಬರ್ ಇದೆ, ಕಂಪ್ನಿಯಿಂದ ನನಗೆ ಬಂದಿರೋ ರೆಫರೆನ್ಸ್ ನಂಬರ್ ಇದೆ. IDFC ಬ್ಯಾಂಕ್ ಹಾಸನಲ್ಲೂ ಇರುತ್ತೆ. ನೀವು ಹೋಗಿ ಅಲ್ಲಿ ಸ್ಕ್ರೀನ್ ಸರಿ ಕಾಣಿಸಲ್ಲ, ಬೇಕಾದ್ರೆ ನಿಮಗೆ ನಿಮ್ಮ ಲೀಡರ್ಸ್ಗಳು ನಿಮ್ಮ ಫ್ರೆಂಡ್ಸ್ಗಳು ಆ ಸ್ಕ್ರೀನ್ ಶಾಟ್ನ ನಿಮ್ಗೆ ಶೇರ್ ಮಾಡ್ತಾರೆ. ಬ್ಯಾಂಕಲ್ಲೂ ವಿಚಾರಿಸಿ, ಒಂದೇ ಶಾಟ್ ನನಗೆ ಲಕ್ಷ 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 ಇನ್ಕಮ್ ಬಂದಿದೆ. ಸೊ ನಿಮಗೂ ಬೇಕಾ ಈ ಅವಕಾಶ? ಬೇಕಾ? ಸೊ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮುಖಾಂತರ ಈ ಅವಕಾಶನ ಜನಗಳಿಗೆ ಮನೆ ಮನೆಗೆ ತಲುಪಿಸ್ತಾರೋ ಅಂತ ನಮ್ಮ ಪ್ರೀತಿಯ MD ಸರ್ಗೆ ಇವಾಗ ನಾವೆಲ್ಲರೂ ಸೇರಿ ಹಾನರ್ ಮಾಡಿ, ನಮ್ಮ ಗೌರವ ನಮ್ಮ ಪ್ರೀತಿನ ಅವ್ರಿಗೆ ಅರ್ಪಣೆ ಮಾಡಿ, ಅದಾದ್ಮೇಲೆ ಅವ್ರಿಗೆ ಇಂಥ ನುಡಿಗಳನ್ನ ನಾವು ಕೇಳೋಣ. ಸೊ ಜೋರು ಚಪ್ಪಾಳೆ ಬರಲಿ. ಯಜಮಾನ ಜೀವ ಹೋದರು ಜಗವೇನೆ ಅಂದರು, ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಎಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ.